ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬಾರದಷ್ಟು ಹೆಚ್ಚಾಗಿದೆಯಾ? ಉಪಲೋಕಾಯುಕ್ತರು ಹೇಳಿದಂತ ಮಾತನ್ನೇ ಈಗ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ರಾಜ್ಯದಲ್ಲಿ 63% ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಉಪಲೋಕಾಯುಕ್ತರು ಹೇಳಿದ್ದಾರೆ. ಈ ಉಪಲೋಕಾಯುಕ್ತರ ಮಾತನ್ನೇ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ಕರ್ನಾಟಕದ ಲೇಟೆಸ್ಟ್ ಟ್ರೆಂಡ್ 63% ಅಂತ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದು ನಮ್ಮದಲ್ಲ, ಬಿಜೆಪಿ ಅವಧಿಯ ಭ್ರಷ್ಟಾಚಾರ ಅಂತ ಸಿಎಂ ಹೇಳಿದ್ದಾರೆ. 2019ರಲ್ಲಿ ನಿಮ್ಮದೇ ಸರ್ಕಾರ ಇದ್ದಿದ್ದು ಅಂತ ಮುಖ್ಯಮಂತ್ರಿಗಳು ಬಿಜೆಪಿಯತ್ತ ಬೊಟ್ಟು ಮಾಡ್ತಿದ್ದಾರೆ. ಇದಕ್ಕೆ ಉಪಲೋಕಾಯುಕ್ತರು ನಾನು ಯಾವ ಸರ್ಕಾರವನ್ನು ಕೂಡ ಗುರಿಯಾಗಿಸಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ ಕಾಲದಲ್ಲಿ ರಾಜ್ಯದಲ್ಲಿ ಹಾಗಾದ್ರೆ ಭ್ರಷ್ಟಾಚಾರ ಮೇರೆ ಮೀರಿದೆ? ರಾಜ್ಯದಲ್ಲಿ ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಭ್ರಷ್ಟಾಚಾರ ಇದ್ದಿದ್ದೇನೆ? ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕದಲ್ಲಿ 63% ಈಗ ಲೇಟೆಸ್ಟ್ ಟ್ರೆಂಡ್ ಅನ್ನುವಂಥ ಮಾತನ್ನು ಅಶೋಕ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ಕಡೆಗೆ ಈಗ ಮುಖ್ಯಮಂತ್ರಿಗಳು ಬೊಟ್ಟು ಮಾಡ್ತಾ ಇದ್ದಾರೆ. ಉಪಲೋಕಾಯುಕ್ತರು ಹೇಳಿರುವಂತಹ ವಿಚಾರ ಇದು ನಮ್ಮದಲ್ಲ, ಬಿಜೆಪಿ ಅವಧಿಯ ಭ್ರಷ್ಟಾಚಾರದ ವಿಚಾರ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಭ್ರಷ್ಟಾಚಾರ ಇದ್ದಿದ್ದೇನ? ಹಾಗಾದ್ರೆ ಭ್ರಷ್ಟಾಚಾರಕ್ಕೆ ಯಾವುದೂ ಸರ್ಕಾರ ಕೂಡ, ಯಾವುದೇ ಪಕ್ಷಗಳು ಕೂಡ ಹೊರತಾಗಿಲ್ಲ. ಯಾರ ಕಾಲದಲ್ಲಿ ರಾಜ್ಯದಲ್ಲಿ ಹಾಗಾದ್ರೆ ಭ್ರಷ್ಟಾಚಾರ ಮೇರೆ ಮೀರಿದೆ? ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಿಜೆಪಿಗೆ 40% ವಿಚಾರವನ್ನ ಇಟ್ಟುಕೊಂಡೇ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಗೈಡ್ ಮಾಡಿ ಹೌ ಟು ಪ್ರಿವೆಂಟ್ ದಿಸ್ ಕರಪ್ಷನ್, ವೇ ಟು ಸ್ಟಾಪ್ ಟು ಕರಪ್ಷನ್. ಇದಾಗದೇ ಇದ್ದರೆ ಮುಂದೊಂದು ದಿವಸ ನಮ್ಮ ಮಕ್ಕಳಿಗೆ ನಾವು ಏನು ಕೊಡೋದು ಅಂದರೆ ಬಿಗ್ ಜೀರೋ. ನಾವೆಲ್ಲ ಜಡ್ಜಿಗಳಾಗಿ, ನೀವೆಲ್ಲ ಲಾಯರ್ಗಳಾಗಿ, ದೊಡ್ಡ ದೊಡ್ಡವ್ರ ಮುಂದೆ ಹಿಂದೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿ ಏನು ಕೊಟ್ಟಿದ್ದು ಅಂದರೆ, ಮೇಡಮ್ ವಿ ಆರ್ 196 ಅಬೌಟ್ 180 ಕಂಟ್ರೀಸ್, ಅವರ್ ಈಸ್ 196 ಕಂಟ್ರಿ ಕರಪ್ಷನ್. ಕರ್ನಾಟಕ ಈಸ್ 5th country in 5th state in corruption. Kerala least 10%, Karnataka 63%. This is actually a dangerous trend in every field, wherever you go. ಇದು ನಾನು ಯಾವ ಸರ್ಕಾರವೂ ಗಮನ ಇಟ್ಕೊಂಡು ಹೇಳಿಲ್ಲ. ನಮ್ಮ ರಾಜ್ಯ 5ನೇ ಸ್ಥಾನಕ್ಕೆ ಸೋರ್ಸು ಇಂಡಿಯಾ ಕರಪ್ಷನ್ ಸರ್ವೆ 2019 ರಿಪೋರ್ಟು. ಎಲ್ಲ ಸ್ಟೇಟ್ಗಳದ್ದು ಯಾವ್ಯಾವ ಸ್ಟೇಟ್ ಹೈಯೆಸ್ಟು ರಾಜಸ್ಥಾನ ಇದೆ, ಲೋಯೆಸ್ಟು ಕೇರಳ ಇದೆ, ನಮ್ಮದು ಮತ್ತು ಪಂಜಾಬ್ 63% ಅಂತ ನಾನು ಈ ಕಾಂಟ್ಯಾಕ್ಟ್ ಹೇಳಿದ್ದು. ನಾನು ಯಾವ ಸರ್ಕಾರದಕ್ಕೂ ಹೇಳಿಲ್ಲ, ನಮ್ಮ ದೇಶ ನಮ್ಮ ರಾಜ್ಯ ಅಂತ ಹೇಳಿದ್ದೀನಿ ನಾನು. 2019 ಅದು ಸಿಟಿಸನ್ಸ್ ಅಡ್ಮಿಟೆಡ್ ಪೇಯಿಂಗ್ ಬ್ರೈಬ್ಸ್, ಅವರೇ ಸ್ವಂತ ಒಪ್ಕೊಂಡ್ರು. ಕರಪ್ಷನ್ ಇಂಡೆಕ್ಸ್ ಇನ್ ಇಂಡಿಯಾ, ಇದು 2019 ರಿಪೋರ್ಟ್. 24 ರಿಪೋರ್ಟು ಇದು ಇಂಡಿಯಾಗೆ ಹೇಳಿರೋದು. ನಾನು ಹೇಳಿದ್ದು ನಮ್ಮ ದೇಶ ನಮ್ಮ ರಾಜ್ಯ ಅಂತ. ಐ ಹ್ಯಾವ್ ನಾಟ್ ರಿಪೋರ್ಟ್ ಟು ಎನಿ ಗೌರ್ಮೆಂಟ್. ಇದು ನಾಟ್ ಮೈ ಸ್ಟೇಟ್ಮೆಂಟ್, ನಾಟ್ ಅಗೇನ್ಸ್ಟ್ ಎನಿ ಗೌರ್ಮೆಂಟ್. ನನ್ನ ಇದನ್ನು ನೀವು ಸ್ಪೀಚ್ ತೆಗೆದು ನೋಡಿಕೊಂಡ್ರೆ ಎಲ್ಲೂ ನಾನು ಯಾವ ಸರ್ಕಾರ ಬಗ್ಗೆ ಹೇಳಿಲ್ಲ. ನಮ್ಮ ರಾಜ್ಯ ನಮ್ಮ ದೇಶ ಅಂತ ಹೇಳಿದ್ದೀನಿ. 63% ಅವರವರು ಸ್ವಂತಕ್ಕೋಸ್ಕರ ಅವರವ್ರು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ನೋವಾಗಿದೆ ನನಗೆ, ಬೃಹದಾಕಾರ ಬೆಳೆದಿದೆ. ಅದಕ್ಕೆಲ್ಲ ನಾವೆಲ್ಲರೂ ಕಾರಣ, ನಾವೆಲ್ಲರೂ ಕಾರಣ. ರಾಜ್ಯ 5ನೇ ಸ್ಥಾನಕ್ಕಿದೆ ಬೇಕಾದ್ರೆ ನಾವು 7.5 ಕೋಟಿ ಕನ್ನಡಿಗರು ಕಾರಣ. ಇದಕ್ಕೆ ಸಮಾಜ ಕಾರಣ. ಯಾಕಂಗೆ ಹೇಳ್ತೀನಿ ಅಂದರೆ, ನೋವಿನಿಂದ ಹೇಳ್ತೀನಿ. ನಾವು ದುಡ್ಡು ತಗೊಂಡು ಓಟ್ ಹಾಕ್ತೀವಿ. ಯಾವ ಸರ್ಕಾರನೂ 79 ವರ್ಷ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೂ ನಾವು ನ್ಯಾಯವಾಗಿ ಬದುಕಿದೆ ಅಂತ ಹೇಳೋ ಸರ್ಕಾರಗಳು ಯಾವುವು ಬರಲೇ ಇಲ್ಲ ನಮಗೆ. ಆ ನೋವಿನಲ್ಲಿ ನಾನು ಹೇಳಿದ್ದೀನಿ. ಇದೆಲ್ಲ ಅವರವರು ಸ್ವಂತಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಮೈ ಸ್ಟೇಟ್ಮೆಂಟ್ ಬೇಸ್ ಆನ್ ದಿ ಸರ್ವೆ.
ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ತಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕ್ಲೀನ್ ಚಿಟ್ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಭ್ರಷ್ಟಾಚಾರದ ವಿಚಾರದಲ್ಲಿ. ಏನು ಹಿಂದೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ ಇದ್ದಾಗ 40% ಭ್ರಷ್ಟಾಚಾರದ ಆರೋಪ ಮಾಡಿದ್ರಿ. ಕಾಂಗ್ರೆಸ್ ಸರ್ಕಾರವೇ ರಚನೆ ಮಾಡಿದ್ದಂತ ಎನ್ಕ್ವೈರಿ ಕಮಿಷನ್ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಮಾಹಿತಿ ಇಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ನೀವು ಭ್ರಷ್ಟಾಚಾರದ ಬಗ್ಗೆ ಇವತ್ತು ಕ್ಲೀನ್ ಚಿಟ್ ಕೊಡ್ಕೊಳ್ತೀರಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ನಿಮ್ಮ ಸರ್ಕಾರಕ್ಕೆ? ಭ್ರಷ್ಟಾಚಾರದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನ ಹಿರಿಯ ಶಾಸಕರಾಗಿರುತ್ತ BR ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲೇ ಒಪ್ಕೊಂಡ್ರು. ಯಾವ ಬಾಯಲ್ಲಿ ಹೇಳ್ತೀರಿ ನೀವು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತಾ ಇದ್ದೀರಿ ಅಂತೇಳಿ. ಹಾಗಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ, ನೈತಿಕತೆ ಯಾವುದನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಂಡಿಲ್ಲ. ಇದು ಹಿಂದೆ 2019 ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಯಡಿಯೂರಪ್ಪನವ್ರ ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. BJP ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅವ್ರು ಮಾತಾಡಿರೋದು ಈ ರೀಸೆಂಟ್ ಈ ಒಂದು 3-4 ದಿನದಲ್ಲಿ ಮಾತಾಡಿರೋವಂಥದ್ದು. ಆ ಆಡಿಯೋನು ನಾನು ಹಾಕಿ ತೋರಿಸಿದ್ದೀನಿ. ಏನು ಸ್ಟೇಟ್ಮೆಂಟ್ ಕೊಟ್ಟರು? ಇದು ಎಂತ 63% ಭ್ರಷ್ಟಾಚಾರ ಅಂತ. ಆ ವಿರೋಧ ಪಕ್ಷರಿಗೆ ಒಂದು ತಲೆಯಲ್ಲದು ಏನು ಇಟ್ಕೊಂಡಿದ್ದಾರೆ 2013 ಅವಾಗ ರಾಘವೇಂದ್ರ ಅವ್ರ ತಂದೆಯವರೇ ಮುಖ್ಯಮಂತ್ರಿಗಳಿದ್ದಿದ್ದು ಗೊತ್ತಾಯ್ತಾ? ಈ 63% ಸಗಣಿ ತಿಂದ ಹಿಂಗಾಗಿರೋದು ಎಕ್ವಿಪ್ಮೆಂಟ್ಸ್ನ. ವಿರೋಧ ಪಕ್ಷದ ನಾಯಕರು 63% ಅಂತ ಹೇಳಿದ್ರಲ್ಲ ನಿನ್ನೆ, ಅದು ಹೇಳಿದ್ದು ಯಡಿಯೂರಪ್ಪರ ಸರ್ಕಾರಕ್ಕೆ, ಯಡಿಯೂರಪ್ಪ ಅವರಿಗೇನೆ, ರಾಘವೇಂದ್ರ ಅವರೇ. ಆ ಟೈಮಲ್ಲೇ ಇದೆ ಇಂಥ ಹೊಲ್ಸ್ ಕೆಲಸ ಆಗಿರೋದು, ನಮ್ಮ ಟೈಮಲ್ಲಿ ಅಲ್ಲ. ಭಾಳ ಚಿಲ್ಡ್ರಿ ಪಾಲಿಟಿಕ್ಸ್. 40% ತಮ್ದಿತ್ತು, 60% ಯಾರು ಎಡ್ಸಾಗಿ ಹೋಗಿದ್ರು ಅವರು. 60% ನೋಡಿ, ನಾನು ಯಾವಾಗಲೂ ಮಾತಾಡುವಾಗ ಜವಾಬ್ದಾರಿ ಮಾತಾಡ್ತೀನಿ. ಭ್ರಷ್ಟಾಚಾರ ಬಗ್ಗೆ ಅಪಾದನೆ ಮಾಡಬೇಕಾದ್ರೆ ನಿಮ್ಮ ಕಡೆ ಏನಾರ ಪುರಾವೆ ಬೇಕು, ಜವಾಬ್ದಾರಿಯಿಂದ ಮಾತಾಡಬೇಕು. 63%, 53% ಅದೇ ಅಂತ ಹೇಳಿದಾಗ ಏನು ಪುರಾವೆ ಇದೆ ನಿಮ್ಮ ಕಡೆ? ಭ್ರಷ್ಟಾಚಾರ ನಡೆದರೆ ಕಾನೂನು ರೀತಿಯಲ್ಲಿ ದಾಖಲೆ ಕೊಡಲಿ. ಲೆಟ್ ದೆಮ್ ಬಿ. ಅಲ್ಲ, ಈಗ ಯಾರಾದರೂ ಇರಲಿ, ಈಗ ಯಾರಾದ್ರೂ ಒಂದು ರೀತಿಯಲ್ಲಿ ತಪ್ಪು ಮಾಡೋದಾದರೆ ಹಿಡಿದ್ಬಿಟ್ಟು ಆಮೇಲೆ ನೀವು ಹೇಳ್ದಂಗೆ ನ್ಯಾಯಾಧೀಶರು, ಪೊಲೀಸ್ ಇದ್ದೇ ಇರ್ತಾರಲ್ಲ, ಅದ್ರ ಮುಖಾಂತರ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ. ಅದರಲ್ಲಿ ಭ್ರಷ್ಟಾಚಾರ ಯಾರಾದರೂ ಅಧಿಕಾರಿಗಳು ಮಾಡಿದ್ರೆ 100% ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ. ಮಾತ್ರ ನೀವು ಹೇಳ್ದಂಗೆ ಗಾಳಿಲಿ ಗುಂಡು ಹೊಡೆಯೋದಂತೂ ಪ್ರಯೋಜನ ಇಲ್ಲ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಹಿರಿಯ ರಾಜಕೀಯ ವಿಶ್ಲೇಷಕರು, ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ಬಿಜೆಪಿಯಿಂದ ಮೋಹನ್ ವಿಶ್ವ, ರಾಜುಗೌಡ ಅವರು JDSನಿಂದ, ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.